ವೆಲ್ಕಮ್ ಬ್ಯಾಕ್. ಸೂರಜ್ ರೇವಣ್ಣ ವಿರುದ್ಧ ಕೇಳೋದಕ್ಕೆ ಸಿಕ್ಕಿರುವಂತಹ ಸಲಿಂಗ ಕಾಮಕಾಂಡ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕ್ಲಾರಿಟಿ ಕೊಡಬೇಕು. ತಪ್ಪು ಮಾಡಿಲ್ಲ ಅಂತ ಅಂದ ಮೇಲೆ ಕ್ಲಾರಿಟಿ ಕೊಡೋದ್ರಲ್ಲಿ ತಪ್ಪೇನು? ಅಟ್ಲೀಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳೋದು ತಪ್ಪ, ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸೋದು ತಪ್ಪ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ನೋಡಿ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ದಿಮಾಕು ಆಪ್ತನದ್ದು. ಮಾಧ್ಯಮ ಪ್ರತಿನಿಧಿ ಜೊತೆ ಸೂರಜ್ ಆಪ್ತ ಅಸಭ್ಯವಾಗಿ ವರ್ತನೆ ತೋರಿದ್ದಾನೆ ಸೂರಜ್ ರೇವಣ್ಣ ಆಪ್ತ. ನಮ್ಮ ಪ್ರತಿನಿಧಿ ಸೂರಜ್ ರೇವಣ್ಣ ಎಲ್ಲಿದ್ದಾರೆ ಸರ್ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲೇ ಇದ್ದಾರೆ ಇರಬೇಕು, ಇಲ್ಲ ಅವ್ರು ಇಲ್ಲ ಅಂತನಾರು ಹೇಳಬೇಕು. ಅದನ್ನ ಬಿಟ್ಟು ಅಸಭ್ಯ ವರ್ತನೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಯಾರೋ ದಾರಿಲಿ ಹೋಗೋರು ಇಂಥ ಆರೋಪಗಳನ್ನ ಎದುರಿಸಾಗ ನಾವು ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕೆ ಸೂರಜ್ ರೇವಣ್ಣ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿರೋರು, MLC ಹಾಕಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡುವಂತ ಹಕ್ಕು ಮಾಧ್ಯಮವಾಗಿ ನಮ್ಮದು. ಹಾಗಾಗಿ ಅವ್ರು ಎಲ್ಲಿದ್ದಾರೆ ಸ್ವಾಮಿ ಅಂತ ಕೇಳೋದು ತಪ್ಪ? ಅದಕ್ಕೆ ಈ ರೀತಿ ಅಸಭ್ಯ ವರ್ತನೆ ತೋರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೂರಜ್ ಆಪ್ತ ಈ ಕಡೆ ಆತನ ದಿಮಾಕು ದೌಲತ್ತು ಯಾವ ರೀತಿ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ಅಂದ್ರೆ ನಾನು ಸಹೋದ್ಯೋಗಿ ದಿವಿತ್. ನೋಡಿ, ಯಾವ ರೀತಿಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಬ್ಬಂದಿ ಆ ಕಡೆಯಿಂದ ಬರ್ತಾ ಇರೋದು, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಎಲ್ಲಿ ಅಂತ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಈ ರೀತಿಯ ಅಸಭ್ಯವಾದಂತಹ ವರ್ತನೆ ಈತನಿಂದ ಕಂಡು ಬರ್ತಾ ಇದೆ. ಇಂಥವರಿಂದ ಇನ್ನೂ ಏನು ಹೆಚ್ಚು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ನಾವು ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ಇವರ ವರ್ತನೆ, ಇವರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋಂಥದ್ದಿದ್ರೆ ಸಭ್ಯವಾಗಿ ವರ್ತಿಸಿ ಇರುವಂತಹ ವಿಷಯವನ್ನು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳ್ಬೋದಿತ್ತು. ಅವ್ರು ಇದ್ದಾರೆ ಇಲ್ಲ ಏನು ಈ ವಿಚಾರವನ್ನು ಹೇಳ್ಬೋದಿತ್ತು. ಆದರೆ ಇವನೇ ಆ ಕೃತ್ಯದಲ್ಲಿ ಭಾಗಿಯಾಗೋ ರೀತಿಯಲ್ಲಿ ಆಡ್ತಾ ಇದ್ದಾನೆ ಈತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ಅಶ್ವದಿವಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವದಿವಿತ್, ಆತನ ಅಸಭ್ಯ ವರ್ತನೆಯನ್ನ ಗಮನಿಸ್ತಾ ಇದ್ದೀವಿ. ಆತನ ಸಂಸ್ಕಾರ, ಆತ ದಿನನಿತ್ಯ ಯಾವ ಪರಿಸರದಲ್ಲಿ ಓಡಾಡ್ತಾನೆ, ಈತನ ವರ್ತನೆ ನೋಡಿದಾಗ ಇದ್ರ ಬಗ್ಗೆ ನಾವು ಹೆಚ್ಚು ಹೇಳುವಂತ ಅಗತ್ಯ ಇಲ್ಲ. ಈ ರೀತಿಯ ವರ್ತನೆ ಯಾಕೆ ಆತನಿಂದ? ಪ್ರಶ್ನೆ ಏನು ಕೇಳಿದ್ವು ಅದಕ್ಕೆ ಸಭ್ಯವಾಗಿ ಉತ್ತರಿಸಿದ್ರೆ ಆಗೋಗಿರೋದು. ಸೂರಜ್ ಫಾರ್ಮ್ ಹೌಸಲ್ಲಿ ಇದಾರೋ ಇಲ್ವೋ ಅಂತ ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರೆ ಆಗೋಗ್ತಿತ್ತು. ಇಷ್ಟರ ಮಟ್ಟಿಗೆ ಯಾಕೆ ಈತನಿಗೆ ಸಿಟ್ಟು? ಇಷ್ಟರ ಮಟ್ಟಿಗೆ ಯಾಕೆ ಈತನಿಗೆ ಅಸಮಾಧಾನ? ನೋಡ್ದಾಗ ಗೊತ್ತಾಗ್ತಾ ಇದೆ, ವಾತಾವರಣಕ್ಕೆ ತಕ್ಕಂತೆ ವ್ಯಕ್ತಿ ಬೆಳಿತಾನಂತೆ. ವಾತಾವರಣ ಹೆಂಗಿರುತ್ತೆ ಅದರಂತೆ ತಾನು ಬೆಳಿತೀನಿ ಅನ್ನುವಂತ ನಿಟ್ಟಲ್ಲಿ ಎಷ್ಟೋ ಮಾತುಗಳನ್ನ ಕೇಳಿರ್ತೀರ. ಸಜ್ಜನರ ರಿಯಾಕ್ಷನ್ ಇದೆಯಲ್ಲ, ಆ ಅಸಭ್ಯ ವರ್ತನೆ ಇದೆಯಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ ಆತ ಎಂತ ವಾತಾವರಣದಲ್ಲಿ ಬೆಳೆದಿದ್ದಾನೆ ಅಂತ ಹೇಳಿ. ನಾವು ಸಹಜವಾಗಿ ಬಂದು ಎಲ್ಲರನ್ನೂ ಕೂಡ ಹೋಗೋರು ಬರೋರೆಲ್ಲ ಕೇಳ್ತಾ ಇದ್ವಿ, ಇದಾರ ಒಳಗಡೆ ಏನಾದ್ರು ರಿಯಾಕ್ಷನ್ ಕೊಡ್ತಾರ ಸೂರಜ್ ರೇವಣ್ಣ, ಮಾತನಾಡ್ತಾರ ಈ ಪ್ರಕರಣದ ಬಗ್ಗೆ ಅಂತ. ನಾವು ಆ ರೀತಿ ಕೇಳ್ತಾ ಇದ್ರೆ ಆ ವ್ಯಕ್ತಿ ಮಾಡಿರುವಂತ ಅಸಭ್ಯ ವರ್ತನೆ ಇದೆಯಲ್ಲ, ನಮ್ಗೆ ಒಂದು ರೀತಿಯಲ್ಲಿ ಮುಜುಗರ ತರಿಸುವಂತ ಕೆಲಸ ಆಯ್ತು. ಏನಪ್ಪಾ ಈ ರೀತಿಯಾಗಿ ಆಕ್ಷನ್ ಮಾಡಿದ್ರಲ್ಲ ಅಂತ ಹೇಳಿ ಮುಜುಗರ ತರಿಸುವಂತ ಕೆಲಸ ಆಯ್ತು. ಮತ್ತೊಂದು ಕಡೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವರ ಮನೆ ಮುಂಭಾಗದಲ್ಲಿ ನೀವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವರ ಮನೆ ಮುಂಭಾಗದಲ್ಲಿ ಪೊಲೀಸ್ ಜೀಪ್ ಬಂದಿದೆ. ಈಗಾಗಲೇ ಜಸ್ಟ್ ಅಬ್ಸರ್ವ್ ಮಾಡಿದ್ದು ಅದೇ ತೋರಿದ್ದು ಒಂದಷ್ಟು ವಿಷಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಸಿಬ್ಬಂದಿಗಳು ಹೋಗ್ತಾ ಇದ್ದಾರೆ ಒಳಗಡೆ. ಯಾತಕ್ಕಾಗಿ ಅಂತ ಹೇಳಿ ಈಗ ಸದ್ಯಕ್ಕೆ ಅವ್ರ ಮೇಲೆ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ಆದ್ರೆ FIR ಆಗಿದೆ. FIR ಆಗಿದೆ ಒಂದು ಕಡೆ ಅಂದ್ರೆ ಸಂತ್ರಸ್ತನ ವಿರುದ್ಧ FIR ಆಗಿದೆ. ಆದ್ರೆ ಯಾಕೆ ಬಂದ್ರು ಅವರು ಅನ್ನುವಂಥದ್ದು ಈಗ ಕುತೂಹಲ. ಸೊ ಬರೀ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕೆ ಬಂದಿದ್ದಾರೆ ಅಂತ ಹೇಳಿ. ಆದಷ್ಟು ಅಸಭ್ಯ ವರ್ತನೆ ತೋರಿದಂಥ ಬೆನ್ನಲ್ಲೇ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ನಡಿ
ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಸ್, ಈ ಪೊಲೀಸ್ ವ್ಯಾನ್ ಬರ್ತಾ ಇದ್ದಂಗೆ ಮತ್ತೆ ಯೂ ಟರ್ನ್. ಒಂದು ನಿಮಿಷನೂ ಆಗಲಿಲ್ಲ, ಪೊಲೀಸ್ ವ್ಯಾನ್ ಬಂದು ಹಾಗೆ ಹೆಂಗೆ ಬಂದಿತ್ತು ಹಾಗೆ ರಿಟರ್ನ್ ಆಯಿತು. ಏನು ಕಾರಣ ಇರ್ಬೋದು, ಯಾವ ವಿಚಾರಕ್ಕಾಗಿ ಬಂದಿದ್ರು ಅದು ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಕೊಲಿಗ ದಿವೀತ್ ಅಲ್ಲಿ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.